ಹೋಗ್ತಾ ಇದೆಯಾ? ಯಾರಿಗೆ? ಅವ್ವಾ, ಏನು ಇಷ್ಟು ಡೀಸೆಂಟಾಗಿ ಹೇಳ್ತಿದ್ದೀರಾ? ಡೀಸೆಂಟಾಗಿರುವಂತನಾ? ಎಲ್ಲಿಗೆ ಹೋಗ್ತಾ ಇದೆಯಾ? ಯಾರಿಗೆ? ಪಾಪುಗೆ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಸಿರಿ ಸಿಹಿ ವೆಬ್ಸ್ ಯೂಟ್ಯೂಬ್ ಚಾನೆಲ್. ಇವತ್ತು ಸಿರಿಗೆ ಸೈಕಲ್ ತರೋಣ ಅಂತ ಹೇಳಿ ಹೊರಟಿದ್ವಿ. ಸುಮಾರು ದಿವಸದಿಂದ ಅಂದ್ಕೊಂಡಿದ್ವಿ ಅವಳಿಗೊಂದು ಸೈಕಲ್ ತೊಗೊಂಡು ಬರಬೇಕು ಅಂತ, ಬಟ್ ಆಗ್ತಾನೇ ಇರಲಿಲ್ಲ. ಹಾಗಾಗಿ ಇವತ್ತು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಹಾಗೆ ಶುಗರ್ ಕೇನ್ ಜ್ಯೂಸ್ ಬೇಕು ಅಂತ ಹೇಳಿದ್ಲು ಸಿರಿ. ಹಾಗೆ ಶುಗರ್ ಕೇನ್ ಜ್ಯೂಸ್ ಕುಡ್ಕೊಂಡು ಹಾಗೆ ಶಾಪ್ ಕಡೆ ಹೊರಟ್ವಿ. ಆನ್ಲೈನಲ್ಲೂ ಕೂಡ ಸಾಕಷ್ಟು ಸೈಕಲ್ಗಳನ್ನು ನೋಡಿದೆ, ಬಟ್ ಅಷ್ಟಾಗಿ ಬಿಲೀವ್ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ಶಾಪ್ಗೆ ಹೋಗಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಶಾಪ್ಗೆ ಬಂದಿದ್ವಿ. ಆ್ಯಂಡ್ ನನ್ನ ಸಿಸ್ಟರ್ ಕೂಡ ಅವರ ಮಗುಗೆ ಆನ್ಲೈನಲ್ಲೇ ಪರ್ಚೇಸ್ ಮಾಡಿದರು, ಬಟ್ ಕ್ವಾಲಿಟಿ ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಸುಮ್ಮನೆ ತೊಗೊಂಡು ಜಸ್ಟ್ ಮನೆಯಲ್ಲೇ ನಿಲ್ಲಿಸಿ 1 ಮಂತ್ 2 ಮಂತ್ ಆದಮೇಲೆ ಅದನ್ನು ರಿಟರ್ನ್ ಬೇರೆಯವ್ರಿಗೆ ಕೊಟ್ಟಿದ್ದಾಯಿತು, ಆ ಥರ ಆಯಿತು. ಸೊ ಸುಮ್ಮನೆ ಆನ್ಲೈನಲ್ಲಿ ತೊಗೊಂಡು ವೇಸ್ಟ್ ಮಾಡೋದಕ್ಕಿಂತ ನಾವೇ ಶಾಪ್ಗೆ ಹೋಗಿ ತೊಗೊಂಡ್ರೆ ಬೆಸ್ಟು ಅಂತ ಹೇಳಿ ಶಾಪ್ಗೆ ಬಂದಿದ್ವಿ. ಆ್ಯಂಡ್ ಈ ಒಂದು ಶಾಪಲ್ಲಿ ಸಾಕಷ್ಟು ಸೈಕಲ್ಸು ಅವೈಲೇಬಲ್ ಇತ್ತು. ಆ್ಯಂಡ್ ಯಾವ ಏಜ್ಗೆ ಮಕ್ಕಳಿಗೆ ಎಷ್ಟು ಹೈಟ್ಗೆ ಬೇಕಾಗುತ್ತೆ ಪ್ರತಿಯೊಂದು ಸೈಕಲ್ಸ್ ಕೂಡ ಅಲ್ಲಿ ಇತ್ತು. ಸೊ ಇನ್ನೇನು ಮಕ್ಕಳು ಬೆಳೆಯುವಂಥ ಮಕ್ಕಳು ಅಲ್ವಾ, ಆದಷ್ಟು ಅವ್ರಿಗೆ ಚಿಕ್ಕದು ತೊಗೊಳೋದಕ್ಕಿಂತ ಒಂದು ಸ್ವಲ್ಪ ದೊಡ್ಡದೇ ತೊಗೊಂಡ್ರೆ ಬೆಸ್ಟು ಅಂತ ಹೇಳಿ ನಾವು ಕೂಡ ಸ್ವಲ್ಪ ದೊಡ್ಡ ಸೈಕಲ್ಲೇ ನೋಡಿದ್ವಿ. ಸಿರಿ ಅಂತೂ ತುಂಬಾ ಖುಷಿ ಆದಳು. ಅವಳ ಮುಖದಲ್ಲೇ ಆ ನಗು ನೋಡೋಕ್ಕೆ ನಮಗೂ ಕೂಡ ಖುಷಿ ಅನಿಸುತ್ತೆ. ಪ್ರತಿಯೊಬ್ಬ ತಂದೆ ತಾಯಿಯ ಆಸೆ ಕೂಡ ಅದೇ ಆಗಿರುತ್ತೆ. ಇನ್ನು ಅಂದರೆ ಅವರ ಆಸೆ ಕನಸುಗಳು ಏನಿರುತ್ತೆ, ಅವರ ಲೈಫಲ್ಲಿ ಏನು ಆಸೆ ಕನಸುಗಳು ಫುಲ್ಫಿಲ್ ಆಗಿರೋದಿಲ್ಲ, ಅದನ್ನು ಅವರ ಮಕ್ಕಳಲ್ಲಿ ಕಾಣಬೇಕು ಅಂತ ಆಸೆ ಪಡ್ತಾರೆ. ಆ್ಯಂಡ್ ಅವ್ರಿಗೆ ಸಿಗದೇ ಇರುವಂತಹ ಜೀವನ, ಅವ್ರಿಗೆ ಸಿಗದೇ ಇರುವಂತಹ ಆಸೆ ಕನಸುಗಳು ಅದೆಲ್ಲ ಪ್ರತಿಯೊಂದು ಕೂಡ ಅವರ ಮಕ್ಕಳಿಗೆ ಸಿಗಬೇಕು ಅಂತ ಹೇಳಿ ಬಯಸ್ತಾರೆ. ನಮ್ಮ ಒಂದು ಟೈಮಲ್ಲಿ ಈ ಥರ ಓನ್ ಸೈಕಲ್ ತಗೊಳ್ಳೋ ಥರ ಎಲ್ಲ ಏನೂ ಇರಲಿಲ್ಲ. ಸೊ ಅವಾಗೆಲ್ಲ ನಾವು ಬಾಡಿಗೆ ಸೈಕಲ್ಗಳನ್ನ ತಗೊಳ್ಳೋ ಅಂಥದ್ದು ಇವಾಗೂ ಕೂಡ ನೆನಪಿದೆ ನನಗೆ. ಜಸ್ಟ್ ₹1 ಕೊಟ್ಟರೆ 1 ಅವರ್ ನಾವು ಸೈಕಲ್ನ ಓಡಿಸ್ಬೋದಾಗಿತ್ತು. ಬಾಡಿಗೆ ಸೈಕಲ್ ಶಾಪ್ಸ್ಗಳಲ್ಲಿ ಸಿಗ್ತಾಯಿತ್ತು. ಈ ಥರದ್ದೆಲ್ಲ ಮೆಮೊರೀಸ್ಗಳು ತುಂಬಾ ಇದೆ ನಮ್ಮ ಕಾಲದಲ್ಲಿ. ಬಟ್ ಈಗೆಲ್ಲ ನಾವು ನಮ್ಮ ಮಕ್ಕಳಿಗೆ ಅವ್ರದ್ದೇ ಆದಂತಹ ಒಂದು ಓನ್ ಸೈಕಲನ್ನು ಕೊಡಿಸುವಂತಹ ಕಾಲ ಇದೆ. ಸೊ ನಮಗೆ ಸಿಗದೇ ಇರುವಂತಹ ಒಂದು ಲೈಫ್ ಏನಿದೆ ಅದನ್ನು ನಮ್ಮ ಮಕ್ಕಳಿಗೆ ಕೊಡಿಸ್ಬೇಕು ಅನ್ನೋದೇ ಪ್ರತಿಯೊಬ್ಬ ತಂದೆ ತಾಯಿಯ ಆಸೆ ಕನಸುಗಳಾಗಿರುತ್ತೆ. ಈಗ ಆಲ್ರೆಡಿ ಸಿರಿಗೆ 3 ಇಯರ್ಸ್ ಆಗಿರೋದ್ರಿಂದ ಇದೇ ಕಲರ್ ಬೇಕು, ಅದೇ ಕಲರ್ ಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಾರೆ. ಸೊ ಸಿರಿ ಕೂಡ ಹಾಗೆ ಪಿಂಕ್ ಕಲರೇ ಬೇಕು, ಬ್ಲೂ ಕಲರೇ ಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಾಯಿದ್ರು. ಆ್ಯಂಡ್ ನನ್ನ ಹಸ್ಬೆಂಡ್ ನೋಡಿದ್ರೆ ಸ್ಪೋರ್ಟ್ಸ್ ಸೈಕಲ್ ಬೇಕು, ಮಕ್ಕಳು ಬೆಳೆಯೋ ಅಂಥದ್ದು. ಸೊ ಅವ್ರು ನೋಡಿದ್ರೆ ಕ್ವಾಲಿಟಿ ನೋಡ್ತಾಯಿದ್ರು, ಬಟ್ ಸಿರಿಗೆ ಮಾತ್ರ ಕಲರ್ ಬೇಕಾಗಿತ್ತು. ಹಾಗಾಗಿ ಮತ್ತೆ ಬೇರೆ ಒಂದು ಶಾಪ್ಗೆ ಹೋಗಿ ನೋಡ್ಕೊಂಡು ಬಂದ್ವಿ, ಬಟ್ ಅಲ್ಲೂ ಕೂಡ ಇಷ್ಟ ಆಗಲಿಲ್ಲ. ಹಾಗಾಗಿ ಮತ್ತೆ ಅದೇ ಶಾಪ್ಗೆ ಬಂದು ನನ್ನ ಹಸ್ಬೆಂಡ್ ಯಾವುದು ಸೈಕಲ್ ಚೂಸ್ ಮಾಡಿದ್ರು ಅದೇ ಸೈಕಲನ್ನು ಪರ್ಚೇಸ್ ಮಾಡಿದ್ವಿ. ಅಪ್ಪ ಅಮ್ಮ ಸೈಕಲ್ ಖುಷಿತು, ತುಂಬಾ ಖುಷಿ ಆಯಿತು. ಚಿಕ್ಕದಾಗ ಒಂದು ಸೈಕಲ್ ಇತ್ತು, ಅದು ಪಾಪು ಕೊಟ್ಬಿಟ್ಟಿದ್ದೀವಿ, ಈಗ ಹೊಸನ್ ತಗೊಂಡು, ಅದಕ್ಕೆ ಖುಷಿ ಆಯ್ತು. ನಾನು ಚಿಕ್ಕಡಲ್ಲ, ಅದಕ್ಕೆ ನಾನು ಓಡಿಸ್ಬೇಕು. ಆ ಶಾಪಲ್ಲಿ ತಂಗಿ ಎಲ್ಲ ಕಿತ್ತಾಕ್ತಾ ಇದ್ದಾರೆ. ನಾನು ಪುಳಪ್ಸ್ ಖುಷಿ ಅಂತ ಇದ್ದೀನಿ ನಿಮಗೆ. ಪಪ್ಪ ಐ ಲವ್ ಯು ಪಪ್ಪ. ಸೈಕಲ್ ಖುಷಿ, ತುಂಬ ಖುಷಿ ಆಯಿತು. ನಾನು ಹಾವಿ ಮತ್ತು ಮಮ್ಮಿ ಪಾಪು ಎಲ್ಲ ಹೋಗಿದ್ವಿ ಸೈಕಲ್ ತರೋಕ್ಕೆ. ಆ ಮಗಳು ಕೂಡ ಸೈಕಲ್ ತಗೊಬಂದಿದ್ದು, ಅದು ತಂಗಿ ಕೊಟ್ಬಿಟ್ಟಿದ್ದೀರಲ್ಲ. ಪ್ರತಿಯೊಬ್ಬ ತಂದೆ ತಾಯಿಗೂ ಕೂಡ ಒಂದು ಆಸೆ ಕನಸಿರುತ್ತೆ. ಏನು ಅಂದರೆ ನಾವು ಪಡಿದೇ ಇರೋದನ್ನು ನಮ್ಮ ಮಕ್ಕಳು ಪಡಿಬೇಕು ಅನ್ನೋದು. ಸೊ ಪ್ರತಿಯೊಬ್ಬ ತಂದೆ ತಾಯಿ ಕೂಡ ಅವರು ಬಯಸುವ ಹಾಗೆ ಅವರ ಆಸೆ ಅನ್ನೋದು ಫುಲ್ಫಿಲ್ ಆಗಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.